ನಮಸ್ಕಾರ. ನಾವು ಕರ್ನಾಟಕದಲ್ಲಿ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ನಮಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಅಂತಲ್ಲ. ಹುಟ್ಟಿದ್ದೀವಿ, ಸಾಯೋದು ಇಲ್ಲೇ. ನಮ್ಮ ಕರ್ನಾಟಕನ ನಾವು ಕನ್ನಡ ಭಾಷೆ ನಾವು ಬೆಳೆಸ್ತಾನೆ ಇನ್ಯಾವ ಬೆಳೆಸ್ತಾನೆ. ನಮ್ಮನ್ನು ನಾವು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಪಯೋಗಿಸ್ಕೊಂಡು ವಿಡಿಯೋ ಮಾಡಿದ್ರೆ, ಕಂಟೆಂಟ್ ಮಾಡಿದ್ರೆ ನಮ್ಮ ಕರ್ನಾಟಕದವ್ರು ನಮ್ಮನ್ನು ಬೆಳೆಸಲ್ಲ. ಅವ್ನು ಫಾಲೋ ಕೊಟ್ಟರೆ ಅವನಿಲ್ಲಪ್ಪ ನಮ್ಗೆ ಇದು ಮಾಡ್ತಾನೆ, ಆ ಥರ ನೀವು ಯೋಚನೆ ಮಾಡ್ತೀರಾ. ನಾವು ಬೇರೆ ಭಾಷೆ ಉಪಯೋಗಿಸ್ಕೊಂಡು ನಮ್ಮ ಹೆಸರು ಮಾಡಬೇಕಂತ ಇಲ್ಲ ಅಂತ ದುರಭ್ಯಾಸ ನಮಗಿಲ್ಲ. ಕೆಲವರು ಇದ್ದಾರೆ ಕನ್ನಡದ ಚಾನಲ್ ಮಾಡ್ಕೊಂಡು, ಇಂಗ್ಲೀಷಲ್ಲಿ ಚಾನಲ್ ಮಾಡ್ಕೊಂಡು, ಹಿಂದಿಯಲ್ಲಿ ಚಾನಲ್ ಮಾಡಿಕೊಂಡು. ಯಾಕೆಂದ್ರೆ ಅವ್ರಿಗೆಲ್ಲ ಅವ್ರು ಬೇಕಿರೋದು ಕರ್ನಾಟಕ ಅಲ್ಲ, ಅವರು ಬೇಕಿರೋದು ಫಾಲೋವರ್ಸ್. ಆ ಫಾಲೋವರ್ಸ್ ಉಪಯೋಗಿಸ್ಕೊತಾರೆ ಅವರು. ನಮ್ಗೆ ಆ ಥರ ಇಷ್ಟ ಇಲ್ಲ. ನಮಗೆಲ್ಲ ಭಾಷೆನೂ ಬರುತ್ತೆ, ಹಿಂದಿ ಬರುತ್ತೆ, ಕನ್ನಡ ಬರುತ್ತೆ, ಎಲ್ಲ ಭಾಷೆ ಅರ್ಥ ಆಗುತ್ತೆ. ಹಾಗಾದರೆ ಎಲ್ಲದರಲ್ಲೂ ಮಾಡೋಕ್ಕಾಗಲ್ಲ. ಯಾಕಂದರೆ ತಾಯಿನ ತಾಯಿ ಅಂತ ಕರಿಬೇಕು ಹೊರತು ಎಲ್ಲರೂ ತಾಯಿ ಅಂತ ಕರೆಯೋಕ್ಕಾಗಲ್ಲ ಅಲ್ವಾ. ನಮ್ಮನ್ನು ನಮ್ಮ ಕರ್ನಾಟಕದಲ್ಲಿ ಬೆಳೆಸಬೇಕು ಹೊರತು ಬೇರೆ ಯಾರೋ ಬೆಳೆಸೋ ಅಂಥ ಅವಶ್ಯಕತೆ ನಮಗಿಲ್ಲ. ನೀವು ನಮ್ಮನ್ನು ಬೆಳೆಸಿ. ನೀವೇ ನಮ್ಮ ತಿಕ್ಕವರ್ಕೊಂಡು ಸಾಯ್ತಾರಲ್ಲ ನನ್ನ ಮಕ್ಕಳ. ನೀವು ಫಾಲೋ ಮಾಡ್ರೋ ಗಂಡು ಮಕ್ಕಳನ್ನ, ನನ್ನಂತಲ್ಲ ಎಲ್ಲರನ್ನೂ ಫಾಲೋ ಮಾಡ್ರೋ. ಒಳ್ಳೆ ಕಂಟೆಂಟ್ ಕೊಡ್ತಾರೆ, ಫಾಲೋ ಮಾಡಿ. ಕಂಟೆಂಟ್ ಕೊಡಲ್ವಾ ಬ್ಲಾಕ್ ಮಾಡಿ, ರಿಪೋರ್ಟ್ ಮಾಡಿ ಬಿಸಾಕಿ. ಚೆನ್ನಾಗಿ ಕಂಟೆಂಟ್ ಮಾಡಿದ್ರೆ ಫಾಲೋ ಮಾಡಿ. ಅವ್ರಿಗೂ ಒಂದು ಹುಮ್ಮಸ್ ಬರುತ್ತೆ, ನಮ್ಮ ಕನ್ನಡ ಜನ ನಮಗೆ ಯಾವತ್ತೂ ಕೈ ಬಿಡಲ್ಲಪ್ಪ, ಸಪೋರ್ಟ್ ಮಾಡ್ತಾರೆ ಅಂತ. ನೀವುಗಳು ಹಿಂಗೆ ಮಾಡಿದ್ರೆ ನಾವುಗಳು ಎಲ್ಲೂ ಹೋಗ್ಬೇಕು. ಎಷ್ಟೆಷ್ಟು ವೀಡಿಯೋ ಮಾಡೋಕ್ಕಾದ್ರೆ 1 ಲೈಕ್ಸ್ 2 ಲೈಕ್ಸು ರೀ. ಆ ವೀಡಿಯೋ ಮಾಡೋಕ್ಕೆ ಎಷ್ಟೋ ಒಂದೊಂದು ದಿನ ಪೂರ್ತಿ ಕಷ್ಟಪಡ್ತೀನಿ ನಾನು. ಆ ಕಂಟೆಂಟ್ ಏನು ಮಾಡಲಿ, ಕಂಟೆಂಟು ಅದು ಎಡಿಟ್ ಮಾಡೋಕ್ಕೆ ಅರ್ಧ ಗಂಟೆ 1 ಗಂಟೆ ಎಡಿಟ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ನೀವು ಅದಕ್ಕೆ ಕಂಟೆಂಟ್ ಇಲ್ಲ ಅಂತ ಅಂತೀರ, ಲೈಕ್ಸೇ ಕೊಡಲ್ಲ, ಫಾಲೋ ಮಾಡಲ್ಲ, ವ್ಯೂವೇ ಬರಲ್ಲ. 300 400 ವ್ಯೂ ಬರುತ್ತೆ. ಮಾಡೋ ಒಂದು ಟೈಮ್ಗೂ ಕೂಡ ಅದು ಏನೋ ಅನ್ಸಲ್ಲ ಅನಿಸುತ್ತೆ. ಒಂದು ಹುಮ್ಮಸ್ ಬರಲಿ ನಮ್ಗಳಿಗೆ. ಯಾರ್ಯಾರು ಹೊಸ್ದಾಗಿ ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ಸೊ ಅವ್ರಿಗೊಂದು ಹುಮ್ಮಸ್ ಬರುತ್ತೆ, ಇಲ್ಲಪ್ಪ ನಮ್ಮ ಕರ್ನಾಟಕ ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ನೀವುಗಳು ಯಾರೂ ಸಪೋರ್ಟೇ ಮಾಡಲ್ಲ. ಯಾರ್ಯಾರೋ ಸೋನಂಗೌಡ ಅದು ಇದು ಅವರು ಇತ್ಯಾದಿಗಳು ಬಟ್ಟೆ ಬೆಚ್ಚು ತೋರಿಸ್ಬಿಟ್ರೆ 10 ಮಿಲಿಯನ್ 10 ಲಕ್ಷ ಫಾಲೋವರ್ಸ್ ಅವ್ರಿಗೆ ವ್ಯೂಸ್ ಎಲ್ಲ ಕೊಡ್ತೀರ. ನಮ್ಮಂಥವ್ರಿಗೆಲ್ಲ ನೀವು ನಾವು ಬಟ್ಟೆ ಬಿಚ್ಚಿ ತೋರಿಸೋಲ್ಲ ನೋಡ್ತೀರಾ. ಏನು ರೀ ನೀವೆಲ್ಲ ಬೆಳೆಸ್ರಿ ಕನ್ನಡದವ್ರನ್ನ. ಹೊಸೊಬ್ರನ್ನ ನೀವು ಒಂದು ಹುಮ್ಮಸ್ ಕೊಟ್ಟು ಬೆಳೆಸಿ ಅವ್ರನ್ನ. ಹೊಸಬ ಅಂತ ಯಾರು ಕೇರ್ಲೆಸ್ ಮಾಡಬೇಡಿ. ಅದೇ ನಿಮಗೆ ಡಾಕ್ಟರ್ ಬೋರಸ್ ಅಲ್ಲ, ಸುಮ್ಮನೆ ಏನೋ ಈಗ ಅವ್ರ ಕಂಟೆಂಟ್ ಇಲ್ಲ, ಏನೋ ಒಂದು ವೀಡಿಯೋ ಮಾಡೋಕ್ಕಾದ್ರೆ ನಮ್ಮ ಡಾಕ್ಟರ್ ಬೋರ್ ಮಾಡಿದ್ರು. ಸೊ ಅವ್ರನ್ನ ಇವಾಗ ನಾನು ಇದು ಕಿಂಡಲ್ ಮಾಡ್ತಾಯಿಲ್ಲ. ಸೊ ಅಂಥವ್ರನ್ನ ಯಾವ ಥರ ಬೆಳೆಸ್ತೀರಾ ಹಾಗೆ ನಾವು ನಿಮ್ಮ ಕರ್ನಾಟಕದವರು ನಿಮ್ಮೂರು ಅಂತ ಹೇಳ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.